ನಮಸ್ಕಾರ ವೀಕ್ಷಕರೇ. ತೀವ್ರ ಕುತೂಹಲ ಕೆರಳಿಸಿದ್ದ ದಾವಣಗೆರೆಯ ಲೋಕಸಭಾ ಕ್ಷೇತ್ರದ ಬಿಜೆಪಿಯ ಟಿಕೆಟ್ ಇದೀಗ ಅಂತಿಮಗೊಂಡಿದೆ ಅಂತಕ್ಕಂಥ ಸ್ಪಷ್ಟ ಮಾಹಿತಿಗಳು ರಾಜ್ಯದ ಬಿಜೆಪಿ ವಲಯದಿಂದ ಕೇಳಿ ಬರ್ತಾ ಇದ್ದಾವೆ. ಹಾಲಿ ಸಂಸದ GM ಸಿದ್ದೇಶ್ವರ್ ಅವರ ಒಂದು ಸ್ಪರ್ಧೆಗೆ ಜಿಲ್ಲೆಯ ಪ್ರಮುಖ ಮತದಾರರು, ಬಿಜೆಪಿಯ ನಾಯಕರು ಹಾಗೂ ಎಲ್ಲ ವರ್ಗದ ಮತದಾರರ ಒಂದು ತೀವ್ರ ವಿರೋಧವಿದ್ದ ಕಾರಣ ಇದೀಗ ಈ ಬಾರಿ GM ಸಿದ್ದೇಶ್ವರ್ ಅವರಿಗೆ ಬಿಜೆಪಿ ಟಿಕೆಟ್ ಅನ್ನು ನಿರಾಕರಿಸಿದೆ ಅಂತಕ್ಕಂಥ ಸ್ಪಷ್ಟ ಮಾಹಿತಿಗಳು ಲಭ್ಯವಿರ್ತಕ್ಕಂಥ ಈ ಸಂದರ್ಭದಲ್ಲಿಯೇ GM ಸಿದ್ದೇಶ್ವರ್ ಅವರ ಬದಲಾಗಿ ಜಿಲ್ಲೆಯ ಪ್ರಮುಖ ಯುವ ಮುಖಂಡನೊಬ್ಬನಿಗೆ, ಅದರಲ್ಲೂ ಕೂಡ ವಿದ್ಯಾವಂತ ಯುವ ಮುಖಂಡರೊಬ್ಬರಿಗೆ ಬಿಜೆಪಿ ಟಿಕೆಟ್ಗೆ ಮಣೆ ಹಾಕಿದೆ ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ. ದಾವಣಗೆರೆ ಜಿಲ್ಲಾ ಬಿಜೆಪಿಯಲ್ಲಿ ಎರಡು ಪ್ರಮುಖವಾದ ಬಣಗಳಿದ್ದು, ಇತ್ತೀಚಿನ ದಿನಗಳಲ್ಲಿ GM ಸಿದ್ದೇಶ್ವರ್ ಅವರ ವಿರೋಧಿ ಬಣ ಅತ್ಯಂತ ಹೆಚ್ಚು ಪ್ರಬಲವಾಗಿದ್ದುದನ್ನ ನಾವೆಲ್ಲ ಗಮನಿಸಿದೀವಿ. ಅದರಲ್ಲೂ ಕೂಡ ಕಳೆದ ವಿಧಾನಸಭಾ ಚುನಾವಣೆಯ ವೇಳೆಗೆ ಬಿಜೆಪಿ ಪಕ್ಷವನ್ನು ತೊರೆದಿದ್ದಂತಹ ಚನ್ನಗಿರಿ ಕ್ಷೇತ್ರದ ಪ್ರಭಾವಿ ಮುಖಂಡರು, ಮಾಜಿ ಶಾಸಕರಾಗಿರ್ತಕ್ಕಂಥ ಮಾಡಾಳ್ ವಿರೂಪಾಕ್ಷಪ್ಪನವರ ಪುತ್ರ ಮಾಡಾಳ್ ಮಲ್ಲಿಕಾರ್ಜುನ್ ಅವರ ಬಿಜೆಪಿಯ ಸೇರ್ಪಡೆಯ ನಂತರ GM ಸಿದ್ದೇಶ್ವರ್ ಅವರ ವಿರೋಧಿ ಬಣಕ್ಕೆ ಜಿಲ್ಲೆಯಲ್ಲಿ ಬಹುದೊಡ್ಡ ಒಂದು ಆನೆಬಲ ಬಂದಂತಹ ಪರಿಸ್ಥಿತಿ ಉಂಟಾಗಿತ್ತು. ಅದಾದ ನಂತರ ಜಿಲ್ಲೆಯಲ್ಲಿರ್ತಕ್ಕಂಥ ಎರಡೂ ಪ್ರಮುಖ ಬಿಜೆಪಿಯ ಬಣಗಳು ರಾಜ್ಯ ನಾಯಕರನ್ನ ಭೇಟಿ ಮಾಡೋದ್ರ ಮೂಲಕ ಒಂದು ಬಣ GM ಸಿದ್ದೇಶ್ವರ್ ಅವರಿಗೆ ಟಿಕೆಟ್ ಅನ್ನ ಕೊಡಬೇಕು ಅಂತಕ್ಕಂಥ ಆಗ್ರಹವನ್ನ ಮಾಡಿದ್ರೆ, GM ಸಿದ್ದೇಶ್ವರ್ ವಿರೋಧಿ ಬಣದಲ್ಲಿರ್ತಕ್ಕಂಥ ಪ್ರಮುಖ ನಾಯಕರು ಕೂಡ ಸುಮಾರು 500ಕ್ಕೂ ಹೆಚ್ಚು ಜನ ತಮ್ಮ ಒಂದು ನಿಯೋಗವನ್ನ ಕೊಂಡೊಯ್ದು ರಾಜ್ಯ ಘಟಕದ ಪ್ರಮುಖ ನಾಯಕರನ್ನ ಭೇಟಿ ಮಾಡೋದ್ರ ಮೂಲಕ GM ಸಿದ್ದೇಶ್ವರ್ ಅವರಿಗೆ ಯಾವುದೇ ಕಾರಣಕ್ಕೂ ಕೂಡ ಈ ಬಾರಿ ಟಿಕೆಟ್ ಅನ್ನ ಕೊಡಬಾರದು ಅಂತಕ್ಕಂಥ ಆಗ್ರಹವನ್ನ ಮಾಡಿತ್ತು. ಈ ಒಂದು ಸಂದರ್ಭದಲ್ಲಿ ಬಿಜೆಪಿಯ ನಾಯಕರು ಎರಡೂ ತಂಡದ ನಿಯೋಗಕ್ಕೆ ಒಂದು ಭರವಸೆಯನ್ನ ಕೊಟ್ಟಿದ್ರು. ನಾವು ಕ್ಷೇತ್ರದಲ್ಲಿ ಇನ್ನೊಂದು ಬಾರಿ ಒಂದು ಸರ್ವೆ ಕಾರ್ಯವನ್ನ ಕೈಗೊಳ್ತೀವಿ, ಆ ಸರ್ವೆಯಲ್ಲಿ ಯಾರ ಹೆಸರು ಪ್ರಮುಖವಾಗಿ ಕೇಳಿಬರುತ್ತೋ ಆ ಒಂದು ಅಭ್ಯರ್ಥಿಗೆ ನಾವು ಟಿಕೆಟ್ ಅನ್ನ ಕೊಡ್ತೀವಿ ಅಂತಕ್ಕಂಥ ಭರವಸೆಯನ್ನ ಕೊಟ್ಟು ಈ ಎರಡೂ ತಂಡದ ನಾಯಕರನ್ನ ವಾಪಸ್ ಕಳಿಸಿದ್ರು. ಇದೀಗ ರಾಜ್ಯದ ಹಾಗೂ ಕೇಂದ್ರದ ಬಿಜೆಪಿಯ ಪ್ರಮುಖರು ಒಂದು ಅಂತಿಮ ನಿರ್ಧಾರಕ್ಕೆ ಬಂದಿದ್ದು, ದಾವಣಗೆರೆಯ ಲೋಕಸಭಾ ಕ್ಷೇತ್ರಕ್ಕೆ ಈ ಬಾರಿ ಬಹುತೇಕ GM ಸಿದ್ದೇಶ್ವರ್ ಅವರಿಗೆ ಟಿಕೆಟ್ ಅನ್ನ ನಿರಾಕರಣೆ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ. GM ಸಿದ್ದೇಶ್ವರ್ ಅವರ ಬದಲಾಗಿ ಅವರ ಒಂದು ಸ್ಥಾನಕ್ಕೆ ಇದೀಗ ದಾವಣಗೆರೆಯ ಪ್ರಖ್ಯಾತ ವೈದ್ಯರಾಗಿರ್ತಕ್ಕಂಥ ಆರೈಕೆ ಆಸ್ಪತ್ರೆಯ ವೈದ್ಯ, ಯುವ ಮುಖಂಡ ಹಾಗೂ ಜಗಳೂರಿನ ಮಾಜಿ ಶಾಸಕರಾಗಿರ್ತಕ್ಕಂಥ G ಗುರುಸಿದ್ದನಗೌಡರವರ ಪುತ್ರ ಡಾಕ್ಟರ್ TG ರವಿಕುಮಾರ್ ಅವರಿಗೆ ಬಿಜೆಪಿ ಟಿಕೆಟ್ ಅನ್ನ ಅಂತಿಮಗೊಳಿಸಿದೆ ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗಿವೆ. ಜಿಲ್ಲೆಯ GM ಸಿದ್ದೇಶ್ವರ್ ವಿರೋಧಿ ಬಣದ ಎಲ್ಲಾ ನಾಯಕರ ಆಗ್ರಹ ಕೇವಲ ಒಂದೇ ಒಂದಾಗಿತ್ತು. ನಮ್ಮ ಒಂದು ಈ ಬಾರಿ ದಾವಣಗೆರೆ ಲೋಕಸಭಾ ಕ್ಷೇತ್ರಕ್ಕೆ GM ಸಿದ್ದೇಶ್ವರ್ ಅವರಿಗೆ ಟಿಕೆಟ್ ಅನ್ನ ಕೊಡಬೇಡಿ, ಅದರ ಬದಲಾಗಿ ಯಾವೊಬ್ಬ ಹೊಸ ಅಭ್ಯರ್ಥಿಯನ್ನ ನೀವು ಕಣಕ್ಕಿಳಿಸಿದ್ದೆ ಆದ್ರೆ ನಾವೆಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಿ ಜಿಲ್ಲೆಯಲ್ಲಿ ಮತ್ತೊಮ್ಮೆ ಕಮಲವನ್ನ ಅರಳಿಸ್ತೀವಿ ಅಂತಕ್ಕಂಥ ಮಾತನ್ನ ರಾಜ್ಯದ ಹಾಗೂ ರಾಷ್ಟ್ರೀಯ ಬಿಜೆಪಿಯ ಪ್ರಮುಖರಿಗೆ GM ಸಿದ್ದೇಶ್ವರ್ ವಿರೋಧಿ ಬಣದ ನಾಯಕರು ಮನವರಿಕೆ ಮಾಡಿಕೊಡೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿಗಳು ಲಭ್ಯವಾಗಿವೆ. ಜಿಲ್ಲೆಯಲ್ಲಿ GM ಸಿದ್ದೇಶ್ವರ್ ಬಣದ ಒಂದು ವಿರೋಧಿ ಬಣದ ಒಂದು ನೇತೃತ್ವವನ್ನು ವಹಿಸಿಕೊಂಡಿದ್ದಂಥವರು ಯಡಿಯೂರಪ್ಪನವರ ಮಾನಸ ಪುತ್ರ ಎಂದೇ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಹೊನ್ನಾಳಿಯ ಮಾಜಿ ಶಾಸಕರು ಹಾಗೂ ರಾಜ್ಯ ಸರ್ಕಾರದ ಮಾಜಿ ಸಚಿವರಾಗಿರ್ತಕ್ಕಂಥ MP ರೇಣುಕಾಚಾರ್ಯ ಅವರು. ಹಾಗೇನೆ ಈ ಒಂದು GM ಸಿದ್ದೇಶ್ವರ್ ವಿರೋಧಿ ಬಣದ ಸಂಚಾಲಕರ ರೀತಿ ಕೆಲಸ ಮಾಡಿರ್ತಕ್ಕಂಥದ್ದು ಚನ್ನಗಿರಿ ಕ್ಷೇತ್ರದ ಮಾಜಿ ಶಾಸಕರಾಗಿರ್ತಕ್ಕಂಥ ಮಾಡಾಳ್ ವಿರೂಪಾಕ್ಷಪ್ಪನವರ ಹಿರಿಯ ಪುತ್ರರಾಗಿರ್ತಕ್ಕಂಥ ಮಾಡಾಳ್ ಮಲ್ಲಿಕಾರ್ಜುನ್ ಅವರು. ಈ ಇಬ್ಬರ ತಂಡದ ನೇತೃತ್ವದಲ್ಲಿ ಜಿಲ್ಲೆಯ ಎಲ್ಲ ಪ್ರಮುಖ ಮಾಜಿ ಸಚಿವರು, ಮಾಜಿ ಶಾಸಕರು, ಅದೇ ರೀತಿ ಬಿಜೆಪಿಯ ಪ್ರಮುಖ ನಾಯಕರುಗಳು ಒಂದು ಒಗ್ಗೂಡಿ ಬಹುದೊಡ್ಡ ಒಂದು ತಂಡವನ್ನ ರಚನೆ ಮಾಡಿಕೊಂಡಿದ್ರು. ಈ ಒಂದು ತಂಡದಲ್ಲಿ ಪ್ರಮುಖವಾಗಿ ದಾವಣಗೆರೆ ಬಿಜೆಪಿಯ ಭೀಷ್ಮ ಎಂದೇ ಪ್ರಖ್ಯಾತಿಯನ್ನ ಪಡೆದಿರ್ತಕ್ಕಂಥ ಮಾಜಿ ಸಚಿವರಾಗಿರ್ತಕ್ಕಂಥ SA ರವೀಂದ್ರನಾಥ್ ಅವರು, ಹರಪನಹಳ್ಳಿಯ ಮಾಜಿ ಶಾಸಕರು ಹಾಗೂ ಮಾಜಿ ಸಚಿವರಾಗಿರ್ತಕ್ಕಂಥ ಕರುಣಾಕರ್ ರೆಡ್ಡಿ ಅವರು, ಜಗಳೂರಿನ ಮಾಜಿ ಶಾಸಕರಾಗಿರ್ತಕ್ಕಂಥ ಗುರುಸಿದ್ದನಗೌಡರವರು, ಅದೇ ರೀತಿ ಚನ್ನಗಿರಿಯ ಮಾಜಿ ಶಾಸಕರಾಗಿರ್ತಕ್ಕಂಥ ಮಾಡಾಳ್ ವಿರೂಪಾಕ್ಷಪ್ಪನವರು, ಮಾಯಕೊಂಡದ ಮಾಜಿ ಶಾಸಕರಾಗಿರ್ತಕ್ಕಂಥ ಬಸವರಾಜ್ ನಾಯಕರವರು, ಅದೇ ರೀತಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯಿಂದ ಸ್ಪರ್ಧೆ ಮಾಡಿ ಸೋತಿದ್ದಂತಹ ಅಜಯ್ ಕುಮಾರ್ ಅವರು, ಲೋಕಿಕೆರೆ ನಾಗರಾಜ್ ಅವರು ಹಾಗೂ ಇನ್ನಿತರ ಜಿಲ್ಲೆಯ ಎಲ್ಲಾ ಪ್ರಮುಖ ನಾಯಕರು ಈ ಒಂದು ತಂಡದಲ್ಲಿ ಗುರುತಿಸಿಕೊಂಡಿದ್ದು, ಬಹುತೇಕ ಈ ತಂಡದ ಒಂದು ಕೈ
ಜಿಲ್ಲೆಯ ಬಿಜೆಪಿಯ ಮಟ್ಟಿಗೆ ಜೋರಾಗಿತ್ತು ಅಂದ್ರೆ ತಪ್ಪಾಗೋದಿಲ್ಲ. ಜಿಲ್ಲೆಯ ಬಿಜೆಪಿ ಸಂಘಟನೆಗೆ ರವೀಂದ್ರನಾಥ್ ಅವರ ಜೊತೆಗೂಡಿ ಗುರು ಸಿದ್ದನಗೌಡ ಅವರು ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದಂತಹ ಸಂದರ್ಭದಲ್ಲಿ ಅತ್ಯಂತ ಉತ್ತಮವಾದ ಸಂಘಟನೆ ಮಾಡಿ ಪಕ್ಷಕ್ಕೆ ಬಹುದೊಡ್ಡ ಕೊಡುಗೆಯನ್ನ ಕೊಟ್ಟಿದ್ರು. ರಾಜಕೀಯ ಬದಲಾವಣೆಯ ನಂತರ ಗುರು ಸಿದ್ದನಗೌಡರವರನ್ನ ಪಕ್ಷ ಕಳೆದ ಚುನಾವಣೆಯ ಹೊತ್ತಿಗೆ ಉಚ್ಚಾಟನೆಯನ್ನ ಮಾಡಿತ್ತು. ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ BY ವಿಜಯೇಂದ್ರ ಅವರು ನೇಮಕವಾದ ನಂತರ ಜಿಲ್ಲೆಯ ಪ್ರಮುಖ ಮಾಜಿ ನಾಯಕರುಗಳನ್ನ ಬಿಜೆಪಿಗೆ ಸೇರ್ಪಡೆ ಮಾಡ್ಕೊಳ್ಳೋದಕ್ಕೆ ಮುಂದಾಗಿ ಚನ್ನಗಿರಿಯ ಪ್ರಮುಖ ನಾಯಕರಾಗಿರ್ತಕ್ಕಂಥ ಮಾಡಾಳ್ ಮಲ್ಲಿಕಾರ್ಜುನ್ ಅವರನ್ನ, ಅದೇ ರೀತಿ ಗುರು ಸಿದ್ದನಗೌಡರು ಹಾಗೂ ಅವರ ಪುತ್ರ ರವಿಕುಮಾರ್ ಅವರನ್ನ ಬಿಜೆಪಿಗೆ ಸೆಳೆಯೋದ್ರಲ್ಲಿ ವಿಜಯೇಂದ್ರ ಅವರು ಯಶಸ್ವಿಯಾಗಿದ್ರು. ಅದಾದ ನಂತರ ಒಂದು ದೊಡ್ಡ ತಂಡವನ್ನ ಕಟ್ಟಿಕೊಂಡಿದ್ದಂತಹ ಈ ಒಂದು ಎಲ್ಲ ಜಿಲ್ಲೆಯ ಎಲ್ಲಾ ನಾಯಕರು ಕೂಡಿ ಅವರ ಆಗ್ರಹ ಒಂದೇ ಒಂದಾಗಿತ್ತು. GM ಸಿದ್ದೇಶ್ವರ್ ಅವರನ್ನ ಹೊರತುಪಡಿಸಿ ನಮ್ಮ ತಂಡದ ಯಾವುದೇ ಒಬ್ಬ ನಾಯಕನಿಗೆ ನೀವು ಟಿಕೆಟ್ ಅನ್ನ ಕೊಟ್ಟಿದ್ದಾರೆ, ಆ ಒಬ್ಬ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಂಡು ಬರ್ತಕ್ಕಂಥ ಜವಾಬ್ದಾರಿ ನಮ್ದು ಅಂತಕ್ಕಂಥ ಮಾತನ್ನ ರಾಜ್ಯದ ಬಿಜೆಪಿ ನಾಯಕರಿಗೆ ಭರವಸೆಯನ್ನ ಕೊಟ್ಟಿದ್ರು. ಅದಾದ ನಂತರ ಅಳೆದು ತೂಗಿ ಒಂದು ಅಂತಿಮ ನಿರ್ಧಾರಕ್ಕೆ ಬಂದಂತಹ ಬಿಜೆಪಿಯ ನಾಯಕರು, ಅದೇ ರೀತಿ ಬಿಜೆಪಿ ಹೈಕಮಾಂಡ್ ಇದೀಗ ಸಿದ್ದೇಶ್ವರ್ ವಿರೋಧಿ ಬಣದ ಪ್ರಮುಖ ನಾಯಕರಾಗಿರ್ತಕ್ಕಂಥ ಅತ್ಯಂತ ವಿದ್ಯಾವಂತರು, ವೃತ್ತಿಯಲ್ಲಿ ವೈದ್ಯರು ಆಗಿರ್ತಕ್ಕಂಥ TG ರವಿಕುಮಾರ್ ಅವರಿಗೆ ಟಿಕೆಟ್ ಅನ್ನ ಫೈನಲ್ಗೊಳಿಸಿದೆ. TG ರವಿಕುಮಾರ್ಗೆ ಈಗಾಗಲೇ ಜಿಲ್ಲೆಯ ಎಲ್ಲಾ ಪ್ರಮುಖ ನಾಯಕರು ಬೆಂಬಲವನ್ನ ಘೋಷಿಸಿದ್ದು, ಇದೀಗ ಅವರಿಗೆ ಆನೆ ಬಲ ಬಂದಿರತಕ್ಕಂಥದ್ದು ಚನ್ನಗಿರಿ ಭಾಗದಲ್ಲಿ ತನ್ನದೇ ಆದಂತಹ ಶಕ್ತಿಯನ್ನು ಹೊಂದಿರತಕ್ಕಂಥ ಮಾಜಿ ಶಾಸಕರಾದ ಮಾಡಾಳ್ ವಿರೂಪಾಕ್ಷಪ್ಪ ಮತ್ತು ಅವರ ಪುತ್ರ ಮಲ್ಲಿಕಾರ್ಜುನ್ ಅವರದು. ಈ ಒಂದು ಮಾಡಾಳ್ ಕುಟುಂಬ ದಾವಣಗೆರೆ ಜಿಲ್ಲೆಯಾದ್ಯಂತ ತನ್ನದೇ ಆದಂತಹ ಒಂದು ಕಾರ್ಯಕರ್ತರ ಪಡೆಯನ್ನ ಹೊಂದಿದೆ, ಪಕ್ಷದ ಮೇಲೆ ತನ್ನದೇ ಆದಂತಹ ಒಂದು ಬಿಗಿ ಹಿಡಿತವನ್ನ ಹೊಂದಿದೆ ಅಂದ್ರೆ ತಪ್ಪಾಗೋದಿಲ್ಲ. ಅದೇ ರೀತಿ ಹೊನ್ನಾಳಿಯ ಅತ್ಯಂತ ವರ್ಣರಂಜಿತ ರಾಜಕಾರಣಿಗಳು, ಸಂಘಟನಾ ಚತುರರಾಗಿರ್ತಕ್ಕಂಥ MP ರೇಣುಕಾಚಾರ್ಯ ಅವರು ಈ ಒಂದು GM ಸಿದ್ದೇಶ್ವರ್ ಬಣದ ಒಂದು ನೇತೃತ್ವವನ್ನು ವಹಿಸಿಕೊಂಡಿದ್ರು. ಈ ಒಂದು ಸಂಪೂರ್ಣವಾಗಿ ರೇಣುಕಾಚಾರ್ಯ ಅವರು ಕೂಡ ಇದೀಗ ರವಿಕುಮಾರ್ ಅವರ ಗೆಲುವಿಗೆ ಶ್ರಮಿಸ್ತಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದಾವೆ. ಹಾಗೇನೆ ಇತ್ತೀಚೆಗೆ ತಾನೇ ನಡೆತಿರ್ತಕ್ಕಂಥ ಬೆಳವಣಿಗೆಯಲ್ಲಿ ಕಾಂಗ್ರೆಸ್ ಸರ್ಕಾರದೊಂದಿಗೆ ಮುನಿಸಿಕೊಂಡಿರ್ತಕ್ಕಂಥ ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಶಾಮನೂರ್ ಶಿವಶಂಕರಪ್ಪನವರು ಕೂಡ ಬಹುತೇಕ ಈ ಬಾರಿ TG ರವಿಕುಮಾರ್ ಅವರ ಒಂದು ಗೆಲುವಿಗೆ ಸಾಥ್ ಕೊಡ್ತಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದಾವೆ. ಬಹಿರಂಗವಾಗಿ ಬರ್ದೇ ಇದ್ರು ಕೂಡ ಶಿವಶಂಕರಪ್ಪನವರು ಒಂದು ಮಾತನ್ನ ಅವ್ರ ಕಾರ್ಯಕರ್ತರಿಗೆ ಹೇಳಿದ್ರೆ ಅದರ ಒಂದು ರಿಸಲ್ಟೇ ಬೇರೆ ಆಗುತ್ತೆ. ಅಷ್ಟೊಂದು ಹಿಡಿತವನ್ನು ಹೊಂದಿರತಕ್ಕಂಥ SS ಫ್ಯಾಮಿಲಿ ಈ ಬಾರಿ ಬಹುತೇಕ ಕಾಂಗ್ರೆಸ್ಗೆ ದಾವಣಗೆರೆ ಜಿಲ್ಲೆಯಲ್ಲಿ ಶಾಕ್ ಕೊಡುತ್ತೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ. ಈಗಾಗಲೇ ಜಿಲ್ಲೆಯಲ್ಲಿ ಸಿದ್ದೇಶ್ವರ್ ಬಣದ ಶಕ್ತಿ ಕುಂದಿದ್ದು, ಈ ಸಿದ್ದೇಶ್ವರ್ ಬಣದಲ್ಲಿ ಗುರುತಿಸಿಕೊಂಡಿದ್ದಂತಹ ಜಗಳೂರಿನ ಮಾಜಿ ಶಾಸಕರಾದ SV ರಾಮಚಂದ್ರಪ್ಪನವರು ಬಹುತೇಕ ಇದೀಗ ಸಿದ್ದೇಶ್ವರ್ ವಿರೋಧಿ ಬಣದಲ್ಲಿ ಗುರುತಿಸ್ಕೊಳ್ತಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ. ಅದೇ ರೀತಿ ಹರಿಹರದ ಹಾಲಿ ಶಾಸಕರಾಗಿರ್ತಕ್ಕಂಥ BP ಹರೀಶ್ ಅವರು ತಟಸ್ಥ ನೀತಿಯನ್ನ ಅನುಸರಿಸ್ತಾ ಇದ್ದಾರೆ. ಇದೆಲ್ಲವನ್ನ ಗಮನಿಸಿದ್ರೆ ಖಂಡಿತವಾಗ್ಲೂ ದಾವಣಗೆರೆ ರವಿಕುಮಾರ್ ಅವರನ್ನ ಅಭ್ಯರ್ಥಿಯನ್ನಾಗಿ ಬಿಜೆಪಿ ಮಾಡಿರೋದ್ರಿಂದ ಮತ್ತೊಮ್ಮೆ ಅತ್ಯಂತ ಸುಲಭವಾಗಿ ದಾವಣಗೆರೆ ಬಿಜೆಪಿಯ ಕೈ ವಶವಾಗುತ್ತೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದಾವೆ. ಯಾಕಂದ್ರೆ ಕಳೆದ 6 ಚುನಾವಣೆಗಳಲ್ಲಿ ಬಿಜೆಪಿಯ ಭದ್ರಕೋಟೆ ಎಂದೇ ದಾವಣಗೆರೆ ಲೋಕಸಭಾ ಕ್ಷೇತ್ರ ಬಿಂಬಿತವಾಗಿದೆ. ಈ ಬಾರಿ ದಾವಣಗೆರೆ ಜಿಲ್ಲೆಯಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಮತ ಹಾಕೋದಿಕ್ಕೆ ಮತದಾರರು ರೆಡಿ ಇದ್ರು ಕೂಡ ಆ ಎಲ್ಲಾ ಮತದಾರರ ಹಾಗೂ ಕಾರ್ಯಕರ್ತರ ಬೇಡಿಕೆ ಒಂದೇ ಒಂದಾಗಿತ್ತು, ಈ ಬಾರಿ ನಾವು ಬಿಜೆಪಿ ಮತ ಹಾಕೋಕೆ ರೆಡಿ ಇದೀವಿ, ಆದ್ರೆ ಅಭ್ಯರ್ಥಿಯನ್ನ ನೀವು ಬದಲಾವಣೆ ಮಾಡ್ಬೇಕು ಅಂತಕ್ಕಂಥ ಒಂದು ಮಾತನ್ನ ಆಗ್ರಹವನ್ನ ಈ ಮತದಾರರು ಹಾಗೂ ಪ್ರಮುಖ ಬಿಜೆಪಿಯ ಕಾರ್ಯಕರ್ತರು ಮಾಡ್ತಾ ಇದ್ರು. ಇದೀಗ ಜಿಲ್ಲೆಯ ಮತದಾರರು ಹಾಗೂ ಬಿಜೆಪಿಯ ಪ್ರಮುಖ ಕಾರ್ಯಕರ್ತರ ಒಂದು ಬೇಡಿಕೆಗೆ ಮನ್ನಣೆಯನ್ನ ಕೊಟ್ಟಿರ್ತಕ್ಕಂಥ ಬಿಜೆಪಿಯ ಹೈಕಮಾಂಡ್ ಇದೀಗ ಅಭ್ಯರ್ಥಿಯನ್ನ ದಾವಣಗೆರೆ ಲೋಕಸಭಾ ಕ್ಷೇತ್ರಕ್ಕೆ ಬದಲಾಯಿಸಿದ್ದು ಹೊಸ ಮುಖಕ್ಕೆ ಅವಕಾಶವನ್ನ ಕೊಟ್ಟಿದೆ. ಈ ಮೂಲಕ ಸಿದ್ದೇಶ್ವರ ವಿರೋಧಿ ಬಣದಲ್ಲಿ ಏನು ಅಪರೂಪದ ಒಗ್ಗಟ್ಟು ಪ್ರದರ್ಶನವಾಗಿತ್ತು, ಈ ಒಂದು ಒಗ್ಗಟ್ಟಿನ ಫಲವಾಗಿಯೇ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತಕ್ಕಂಥ ಒಂದು ಮಾತನ್ನ ಉಲ್ಲೇಖಿಸಿಯೇ ಇದೀಗ ಸಿದ್ದೇಶ್ವರ್ ವಿರೋಧಿ ಬಣ ಜಿಲ್ಲೆಯಲ್ಲಿ ಮೇಲುಗೈ ಸಾಧಿಸೋದ್ರಲ್ಲಿ ಯಶಸ್ವಿಯಾಗಿದೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದಾವೆ. ಖಂಡಿತವಾಗ್ಲೂ ಬಿಜೆಪಿ ತೆಗೆದುಕೊಂಡಿರ್ತಕ್ಕಂಥ ಈ ನಿರ್ಧಾರದಿಂದ ಜಿಲ್ಲೆಯ ಪ್ರಮುಖ ಬಿಜೆಪಿ ಕಾರ್ಯಕರ್ತರು ಹಾಗೂ ಮತದಾರರು ಅತ್ಯಂತ ಸಂತೋಷವನ್ನ ವ್ಯಕ್ತಪಡಿಸ್ತಾ ಇದ್ದು, ಈ ಒಂದು ಡಾಕ್ಟರ್ TG ರವಿಕುಮಾರ್ ಅವರನ್ನ ಅತ್ಯಂತ ಸುಲಭವಾಗಿ ಗೆಲ್ಲಿಸ್ತೀವಿ ಅಂತಕ್ಕಂಥ ಮಾತುಗಳು ಜಿಲ್ಲೆಯಲ್ಲಿ ಕೇಳಿ ಬರ್ತಾ ಇದಾವೆ.
ಈ ಒಂದು ಸಿದ್ದೇಶ್ವರ್ ವಿರೋಧಿ ಬಣದ ನಾಯಕರ ಬೇಡಿಕೆಯಾಗಿದ್ದಂತಹ ಅಭ್ಯರ್ಥಿಯ ಬದಲಾವಣೆಯನ್ನ ಈಗ ಬಿಜೆಪಿ ಮಾಡಿದೆ ಅಂತಕ್ಕಂಥ ಮಾಹಿತಿಗಳು ಲಭ್ಯವಿದ್ದು, ರವಿಕುಮಾರ್ ಅವರಿಗೆ ಜಿಲ್ಲೆಯಲ್ಲಿ ಅತ್ಯಂತ ಉತ್ತಮವಾದ ಬೆಂಬಲ ವ್ಯಕ್ತವಾಗ್ತಾ ಇದೆ. ಅದರಲ್ಲೂ ಕೂಡ ಅನೇಕ ನಾಯಕರು ರವಿಕುಮಾರ್ ಅವರ ಜೊತೆಯಲ್ಲಿ ಇರೋದ್ರಿಂದ ಬಹುದೊಡ್ಡ ಶಕ್ತಿ ಬಂದಂತಾಗಿದೆ. ಖಂಡಿತವಾಗ್ಲೂ ಕೂಡ ಬಿಜೆಪಿ ತೆಗೆದುಕೊಂಡಿರ್ತಕ್ಕಂಥ ಈ ನಿರ್ಧಾರ ಅತ್ಯಂತ ಸೂಕ್ತವಾದದ್ದು ಅಂತಕ್ಕಂಥ ಮಾತುಗಳು ಜಿಲ್ಲೆ ವಲಯದಲ್ಲಿ ಕೇಳಿ ಬರ್ತಾ ಇದ್ದಾವೆ. ಕಾದ್ ನೋಡೋಣ ಸ್ನೇಹಿತರೆ, ಬಿಜೆಪಿ ಹೈಕಮಾಂಡ್ ತೆಗೆದುಕೊಂಡಿರ್ತಕ್ಕಂಥ ಈ ನಿರ್ಧಾರಕ್ಕೆ ಹಾಲಿ ಸಂಸದ GM ಸಿದ್ದೇಶ್ವರ್ ಅವರ ಪ್ರತಿಕ್ರಿಯೆ ಏನಾಗುತ್ತೆ, GM ಸಿದ್ದೇಶ್ವರ್ ಅವರ ಮುಂದಿನ ರಾಜಕೀಯ ನಡೆ ಏನಾಗಿರುತ್ತೆ, ಈ ಬಾರಿ ಬಿಜೆಪಿ ಏನು ಹೊಸ ಮುಖಕ್ಕೆ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಮಣೆ ಹಾಕ್ತಕ್ಕಂತ ಒಂದು ತೀರ್ಮಾನಕ್ಕೆ ಬಂದಿದೆ, ಅದು ಖಂಡಿತವಾಗ್ಲೂ ಯಶಸ್ವಿ ಆಗುತ್ತಾ, ಆ ಮೂಲಕ ಬಿಜೆಪಿಯ ಭದ್ರಕೋಟೆಯನ್ನ ಮತ್ತೊಮ್ಮೆ ಬಿಜೆಪಿ ಗೆಲ್ಲೋದ್ರ ಮೂಲಕ ದಾವಣಗೆರೆ ಬಿಜೆಪಿಯ ಭದ್ರಕೋಟೆಯೇ ಅನ್ನೋದನ್ನ ಮತ್ತೊಮ್ಮೆ ಸಾಬೀತುಪಡಿಸುತ್ತಾ ಕಾದ್ ನೋಡೋಣ ಸ್ನೇಹಿತರೆ. ಇದಿಷ್ಟಾಗಿತ್ತು ನನ್ನ ಇವತ್ತಿನ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್